ಜನರೊಂದಿಗೆ ದಯವಿಟ್ಟು 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 ಜನರೊಂದಿಗೆ ಜನತಾದಳದ ಹಗರಿಬೊಮ್ಮನಹಳ್ಳಿಯ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರುವ ನಮ್ಮ ನಿಮ್ಮೆಲ್ಲರ ಭವಿಷ್ಯದ ನಾಯಕ, ರಾಜ್ಯ ಯುವ ಘಟಕದ ಅಧ್ಯಕ್ಷರು, ಕ್ರಿಯಾಶೀಲರೂ ಆದ ನಿಖಿಲ್ ಕುಮಾರಸ್ವಾಮಿ ಅವರೇ, ಈ ಕಾರ್ಯಕ್ರಮದ ರೂವಾರಿಗಳು, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಶಾಸಕರು, ನನ್ನ ಆತ್ಮೀಯ ಮಿತ್ರರಾದ ನೇಮರಾಜ್ ನಾಯಕರವರೇ, ವೇದಿಕೆಯ ಮೇಲಿರುವ ಜಿಲ್ಲೆಯ ಅಧ್ಯಕ್ಷರುಗಳೇ, ಎಲ್ಲ ಪದಾಧಿಕಾರಿಗಳೇ, ಹಿರಿಯ ಮುಖಂಡರೇ, ಮುಂದೆ ನೆರೆದಿರುವ ತಾಯಂದಿರೇ, ಈ ಕ್ಷೇತ್ರದ ಮೂಲೆ ಮೂಲೆಗಳಿಂದ ಬಂದಿರುವ ಅಭಿಮಾನಿ ಕಾರ್ಯಕರ್ತ ಬಂಧುಗಳೇ, ಯುವಕ ಮಿತ್ರರೇ, ಮಾಧ್ಯಮದ ಸ್ನೇಹಿತರೇ, ಈಗಾಗಲೇ ಅಧ್ಯಕ್ಷರು ಬರ್ಕೊಂಬಂದು ಭಾಳ ಚಲೋ ಸ್ಪೀಚ್ ಮಾಡಿಬಿಟ್ಟಾರ. ಅವರು ಏನೇನು ಮಾಡಿದ್ವಿ ಏನಿಲ್ಲ ಅನ್ನೋದು. ಯಾಕೆ ಜನತಾದಳನ್ನು ನಾವು ಆಯ್ಕೆ ಮಾಡಬೇಕು, ಯಾತಕ್ಕೆ ಜನತಾದಳಕ್ಕೆ ಮತ ಹಾಕಬೇಕು, ನೀವೆಲ್ಲರೂ ಕೂಡ ಆಲೋಚನೆ ಮಾಡಿ. ರೈತರ ಪರವಾಗಿ ಕೆಲಸವನ್ನು ಮಾಡಿದ ಯಾವುದಾದರೂ ಒಂದು ಪಕ್ಷ ಇದ್ದರೆ ಅದು ಜಾತ್ಯತೀತ ಜನತಾದಳ, ಅದು ರೈತರ ಪರವಾಗಿರುವುದು. ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮೆಲ್ಲರ ನಾಯಕರು ಹಳ್ಳಿಯಿಂದ ಮಣ್ಣಿನ ಮಗನಾಗಿ ಬಂದು ದೇಶದ ಕೆಂಪು ಕೋಟೆಯ ಮೇಲೆ ಧ್ವಜವನ್ನು ಹಾರಿಸಿದ ಧೀಮಂತ ನಾಯಕ ಯಾರಾದರೂ ಕರ್ನಾಟಕದಲ್ಲಿದ್ದರೆ ಅದು ದೇವೇಗೌಡರು ಮಾತ್ರ. ದೇವೇಗೌಡರಿಗೆ ನೀರಾವರಿಯ ಪರಿಕಲ್ಪನೆ ಎಷ್ಟಿತ್ತು ಅಂದರೆ, ಕಾವೇರಿಯ ವರಪುತ್ರರಾಗಿದ್ದವರು, ಅವರು ಕಾವೇರಿಯ ಬೇಸನ್ನಲ್ಲಿ ಬೆಳೆದು ಬಂದವರು. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಕೃಷ್ಣ ಬೇಸನ್ನಿನ ಬಗ್ಗೆ ಅಭೂತಪೂರ್ವವಾದ ಕೊಡುಗೆಯನ್ನು ಕೊಟ್ಟವರು ಯಾರಾದರೂ ಇದ್ದರೆ ಅದು ದೇವೇಗೌಡರು ಮಾತ್ರ. ಅವರನ್ನ ಬೈ ಚಾನ್ಸ್ ದೇವೇಗೌಡರು ಇರಲಿಲ್ಲ ಅಂದರೆ ನಮ್ಮ ಈ ಭಾಗದಲ್ಲಿ, ಉತ್ತರ ಕರ್ನಾಟಕದ ಭಾಗದಲ್ಲಿ ನೀರನ್ನು ನೋಡೋದಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ. ನಾನು ಎಲ್ಲ ಕಡೆ ರೈತರಿಗೆ ಹೇಳ್ತೀನಿ, ರೈತರು ಈ ದೇಶದ ಬೆನ್ನೆಲುಬು ಅಂತ ಎಲ್ಲರೂ ಮಾತಾಡ್ತಾರೆ. ರೈತರ ಮೇಲೆ ಪ್ರಮಾಣ ಮಾಡಿ, ಏನು ವಚನ ಮಾಡಿ ಅಧಿಕಾರವನ್ನು ತೆಗೆದುಕೊಂಡಿರೋರನ್ನು ನೋಡಿದ್ದೇವೆ. ಆದರೆ ಎಲ್ಲ ಸರ್ಕಾರಗಳಲ್ಲಿ ನಾನು ಮಂತ್ರಿಯಾಗಿಯೂ ನೋಡೀನಿ. ಎಲ್ಲ ಸರ್ಕಾರಗಳಲ್ಲಿ ರೈತ ಸ್ವಾಭಿಮಾನದಿಂದ ಬದುಕಬೇಕು ಅನ್ನೋ ಕಾರ್ಯಕ್ರಮಗಳೇ ಬರ್ತಾ ಇಲ್ಲ. ಸ್ವಾಭಿಮಾನದಿಂದ ಬದುಕಬೇಕು. ಈಗ ನಿಮಗೆ ಕೊಡ್ತಾರೆ ಗ್ಯಾರಂಟಿ, ಆ ಗ್ಯಾರಂಟಿಯಿಂದ ಬದುಕಿ ಹೋಗ್ಬಿಡ್ತೀರಾ ನೀವು? ಯಾವ ಗ್ಯಾರಂಟಿಗಳು? ಈ ಗ್ಯಾರಂಟಿಗಳನ್ನು ನೋಡಿ ಇವತ್ತು ಎಂಥ ಪರಿಸ್ಥಿತಿ ಆಗಿದೆ ಅಂದರೆ, ಈ ಕೈಯಾಗ ಕೊಡ್ತಾರ, ಆ ಕೈಯಾಗ ಕಸ್ಕೊಂತಾರ. ಆ ತಾಯಿ ಕೈಯಾಗ 2,000 ಕೊಡ್ತಾರ, ಇಲ್ಲಿ ಎಲ್ಲವನ್ನ ಏರ್ಸ್ಯಾರ. ನಿಮ್ಮದು ಸ್ಟ್ಯಾಂಪ್ ಡ್ಯೂಟಿ ಎಷ್ಟಿತ್ತಪ್ಪ ಮೊದಲು? ಈಗ ಎಷ್ಟಾಗಿದೆ? 3 ಪಟ್ಟು ಜಾಸ್ತಿ ಮಾಡ್ಯಾರ. ನೀವೇನಾರ ಹೊಲ ರಿಜಿಸ್ಟ್ರಿ ಮಾಡಕ್ಕೆ ಹೋದ್ರೆ 3 ಪಟ್ಟು ವಸೂಲಿ ಮಾಡ್ತಾರೆ. ಫ್ರೀ ಕರೆಂಟು, ಬಾಬಾ ಸಾಬಾ ನಿನಗೂ ಫ್ರೀ, ನನಗೂ ಫ್ರೀ, ಎಲ್ಲರಿಗೂ ಫ್ರೀ ಭಾಷಣ ಮಾಡಿದ. ಎಲ್ಲರಿಗೂ ಫ್ರೀ ಐತೆ ಆ ಕರೆಂಟ್. ಈಗ ಅಲ್ಲಿ ಫ್ರೀ ಕೊಟ್ಟಿವಿ ಅಂತೇಳಿ ಇಲ್ಲಿ 3 ಪಟ್ಟು ಏರ್ಸ್ಯಾರ. ಎಲ್ಲರೂ 3 ಪಟ್ಟು ಏರ್ಸ್ಯಾರ. ಈಗ ಸರಾಯಿ ಕುಡಿಯೋರು ಪಾಪ ಕುಡಿತಿದ್ರು, ಈಗ ಅವ್ರಿಗೆ ಎಷ್ಟು ಡಬಲ್ ಮಾಡ್ಯಾರ? ಎಷ್ಟು ಮಾಡ್ಯಾರಪ್ಪ? ನನಗಂತೂ ಗೊತ್ತಿಲ್ಲ, ನಿಮಗೆ ಗೊತ್ತಿರುತ್ತೆ. ಅಲ್ಲಿ ನಿಮ್ಮ ಅಮ್ಮಗೆ ರೊಕ್ಕ ಕೊಟ್ಟಾರ, ಇಲ್ಲಿ ನಿಮ್ಮ ತಾಕು ವಸೂಲು ಮಾಡ್ತಾರೆ. ಇದು ಈ ಕಾಂಗ್ರೆಸ್ಸಿನ ನೀತಿ. ಇದು ಬೇಕಾ ಅನ್ನೋದನ್ನು ಯೋಚನೆ ಮಾಡಿ. ಕುಮಾರಣ್ಣನ ಕಾರ್ಯಕ್ರಮಗಳು ಇಡೀ ನೋಡಿ, ನಾವು ಬಸವಣ್ಣ ನಾಡಿನಲ್ಲಿ ಹುಟ್ಟಿದ್ದೇವೆ. ಬಸವಣ್ಣ ಕಾಯಕದ ಕಲ್ಪನೆಯನ್ನ ಇಡೀ ಜಗತ್ತಿಗೆ ತೋರಿಸಿದ. ನಾವು ಕಾಯಕವೇ ಕೈಲಾಸ ಅಂತ ನಾವು ಬಂದರೆ, ಪರಕೀಯರು ವರ್ಕ್ ಈಸ್ ವರ್ಷಿಪ್ ಅಂತ ಹೇಳ್ತಾರೆ. ಅದು ಬಸವಣ್ಣನ ತತ್ವ. ಇಲ್ಲಿ ನಾವು ಬಸವಣ್ಣನ ತತ್ವದಲ್ಲಿ ಬೆಳೆದಿರೋರು ದುಡಿದು ತಿನ್ನಬೇಕು, ದುಡಿದು ಕೆಲಸ ಮಾಡಿ ಬದುಕಬೇಕು. ಆದರೆ ಇಡೀ ಜಗತ್ತಿಗೆ
ಗ್ರಾಮ ವಾಸ್ತವ್ಯದ ಪರಿಕಲ್ಪನೆಯನ್ನು ಕೊಟ್ಟವರು ಯಾರಾದರೂ ಇದ್ರೆ ಅದು ಕುಮಾರಸ್ವಾಮಿ ಮಾತ್ರ. ವಿಧಾನಸೌಧದ 3ನೇ ಮಹಡಿಯಲ್ಲಿ ಏಕೀಕೃತವಾದ ಅಧಿಕಾರವನ್ನ ಬಡವನ ಮನೆಗೆ, ಹರಿಜನ ಗಿರಿಜನ ಮನೆಗೆ, ಏಡ್ಸ್ ರೋಗಿಯ ಮನೆಗೆ ಬಂದು ಗ್ರಾಮ ವಾಸ್ತವ್ಯವನ್ನ ಮಾಡಿದ ಯಾರಾದರೂ ಒಬ್ಬ ಮುಖ್ಯಮಂತ್ರಿ ಇದ್ರೆ ಅದು ಕುಮಾರಸ್ವಾಮಿ ಮಾತ್ರ. ಅದು ಅಂತ ಕಾರ್ಯಕ್ರಮಗಳು. ಅದನ್ನ ಟೀಕೆ ಮಾಡಿದ್ರು, ಬಡವನ ಮನೆಯಾಗ ಹೋಗಿ ಮಕ್ಕಂಡ್ರೆ ಉದ್ಧಾರ ಆಗ್ತತೇನೋ ಅಂತ. ಅಲ್ಲಿ ಮಲಗಿರುವುದರಿಂದನೇ ಕುಮಾರಣ್ಣನಿಗೆ ಗೊತ್ತಾಯ್ತು ಹಳ್ಳಿಯ ಪರಿಸರ ಏನು ಅಂತ. ಅದಕ್ಕಾಗಿಯೇ ಸುವರ್ಣ ಗ್ರಾಮೋದಯದ ಯೋಜನೆಗಳು ಹೊರಗೆ ಬಂದು, ಸುವರ್ಣ ಗ್ರಾಮದ ಯೋಜನೆಯನ್ನ ಅಂದಿನ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿಗಳು ನಮ್ಮ ಗುಲ್ಬರ್ಗಾದಲ್ಲಿ ಉದ್ಘಾಟನೆ ಮಾಡಿದರು ಅಂತ. ಇವತ್ತು ನೀವು ಹಳ್ಳಿ ಊರಲ್ಲಿ ಸಿಸಿ ರೋಡ್ಗಳು ಆಗ್ತಾ ಇದ್ದು ಅಂದ್ರೆ ಆ ಸುವರ್ಣ ಗ್ರಾಮೋದಯ ಯೋಜನೆಯಿಂದ ಪ್ರಾರಂಭ ಅದು. ಇದು ಕುಮಾರಣ್ಣನ ಪರಿಕಲ್ಪನೆ, ಕುಮಾರಣ್ಣನ ಮನಸ್ಸು. ಅವರು ಮಾಡಿದ್ರು ಪಂಚರತ್ನದ ಕಾರ್ಯಕ್ರಮ. ಆ ಪಂಚರತ್ನದ ಕಾರ್ಯಕ್ರಮಗಳನ್ನ ನಾವ್ಯಾರೂ ಅರ್ಥ ಮಾಡ್ಕೊಳ್ಳಿಲ್ಲ, ನೀವ್ಯಾರೂ ಅರ್ಥ ಮಾಡ್ಕೊಳ್ಳಿಲ್ಲ. ಅವ್ರು ಕೊಟ್ಟ 2,000 ರೂಪಾಯಿ ಓಟಿಗೆ ಹೋಗಿ ಇವತ್ತು ಎಂಥ ಪರಿಸ್ಥಿತಿ. ಈ ಸರ್ಕಾರ ಐತಾ, ಬದುಕೈತಾ, ಏನಾದರೂ ಇದಕ್ಕೆ ಐತಾ? ಅವನು ಕುರುಷಿಕಿತಿಗಳ ಕಿತ ಗುದ್ದಾಡ್ತಾನೆ, ಈತನ ಕುರುಷಿಕಿತಿಗಳ ಕಥ ಗುದ್ದಾಡ್ತಾನೆ. ನಡಬರಕ ಅಧಿಕಾರಿಗಳು ಏನು ಮಾಡ್ತಾರ ಯಾರಿಗೂ ಗೊತ್ತಿಲ್ಲ. ಇಂಥ ದಿವಾಳಿ ಸರ್ಕಾರ ನನಗೂ ಈಗ 70 ವರ್ಷ ಆಗಕತ್ತಾವ. ಇಂಥ ಸರ್ಕಾರನ ನನ್ನ ಜೀವನದಲ್ಲಿ ನಾನು ನೋಡಲಿಲ್ಲ. ಇಂಥ ದುರಾಡಳಿತ. ಇವತ್ತಿನ ಮುಖ್ಯಮಂತ್ರಿಗಳಿಗೆ ನಾನೊಂದು ಪ್ರಶ್ನೆ ಕೇಳ್ತೇನೆ, ನಿಮ್ಮನ್ನ ಈ ನಾಡಿಗೆ ಪರಿಚಯ ಮಾಡಿಸಿಕೊಟ್ಟರು ಯಾರು? ನಿಮ್ಮನ್ನ ಕರೆದು ಉಪಮುಖ್ಯಮಂತ್ರಿ ಮಾಡಿ ಹಣಕಾಸಿನ ಖಾತೆಯನ್ನು ಕೊಟ್ಟು ಇಡೀ ನಾಡಿಗೆ ಪರಿಚಯ ಮಾಡಿಸಿದವರು. ಅವರ ಮೇಲೆ ನೀವು ಟೀಕೆ ಮಾಡ್ತಿರಲ್ಲ. ನಿಮಗೆ ಮಾನವೀಯತೆ ಇದೆಯಾ ಮುಖ್ಯಮಂತ್ರಿಗಳೇ? ಮಾನವೀಯತೆ ಇದೆಯಾ ನಿಮಗೆ? ನಿಮ್ಮನ್ನ ಪರಿಚಯ ಮಾಡಿಸಿದವರು ಅವ್ರು ಯಾರು ನೋಡಿದ್ರು? ಸಿದ್ದರಾಮಯ್ಯನ ಅಲ್ಲೇ ಮೈಸೂರಿನಾಗಿದ್ರು. ಆ ಮೊದಲನೇ ಎಲೆಕ್ಷನ್ ಆಗಿ ಏನಾದರೂ ಸೋತಿದ್ರೆ ಅವ್ರು 3ನೇ ಮಾಡಿಗೆ ಬರ್ತಿದ್ದಿಲ್ಲ. ಮೊನ್ನೆ ನಾವೇನಾದರೂ ಇದ್ಯಾವುದು ನಮ್ಮ ಬಿಜಾಪುರದ ಹತ್ರ ಬದಾಮಿಯಲ್ಲಿ ಹನುಮಂತಪ್ಪನ ಸ್ವಲ್ಪ ಸೈಲೆಂಟ್ ಮಾಡಿಬಿಟ್ಟಿದ್ವಿ ಅಂದ್ರೆ ಅವರು ವಿಧಾನಸೌಧದ ಕಟ್ಟಿನ ಮುಚ್ಚಿ ಹೋಗ್ಬಿಡ್ತದೆ, ಇರ್ತಿದ್ದಿಲ್ಲ. ಆದರೆ ಅವ್ರೀಗ ಟೀಕೆ ಮಾಡ್ತಾ ಇದ್ದಾರಲ್ಲ, ಅದು ಸರಿಯಲ್ಲ. ಯಾರನ್ನ ಬೆಳೆಸಿದಿರಿ? ನಮ್ಮ ಸಮಾಜನೂ ಹೆಂಗಾಗಿದೆ ಅಂದ್ರೆ ಮೂಗು ಕೊಟ್ಟವ್ರನ್ನ ಭಾಳ ಜಲ್ದಿ ಮರ್ತು ಬಿಡ್ತೀರಿ, ಮೂಗುತಿ ಕೊಟ್ಟವ್ರು ನೆನಪಿಟ್ಕೊಂತೀರಿ. ಇದಾಗಬಾರ್ದು. ಮೂಗು ಕೊಟ್ಟವ್ರು ನೆನಪಿಟ್ಕೋಬೇಕು. ಅದನ್ನು ನಾವು ಮಾಡಬೇಕಾಗಿದೆ. ಅಣ್ಣನ ಕಾರ್ಯಕ್ರಮಗಳನ್ನು ಹೇಳಿದ್ರೆ ಇಷ್ಟು ಉದ್ದಾಗ್ತವ, ಬೇಕಾದಷ್ಟು ಹೇಳ್ಬೋದು. ಬಡವರ ಬಗ್ಗೆ ಇವತ್ತು ಅಂಗವಿಕಲರನ್ನ ಇದೇ ರಾಜ್ಯದಲ್ಲಿ ಯಾರಾದರೂ ಗುರುತಿಸಿದ್ರೆ ಅದು ಕುಮಾರಣ್ಣ ಮಾತ್ರ. ಕುಮಾರಣ್ಣ ಎಲ್ಲೆಲ್ಲಿ ಹೋಗ್ತಾನ ಅಲ್ಲೇ ಅಂಗವಿಕಲರ ಸಾಲಿರ್ತಿತ್ತು. ನಮ್ಮನ್ನೆಲ್ಲ ಬಿಟ್ಟು ಮೊದಲು ಅಂಗವಿಕಲರ ಏನು ಅವರ ಪಾಡುಗಳು, ಅವರು ಏನು ಬೇಡಿಕೆಗಳು ಅವು ಪೂರೈಸಬೇಕು ಅಂತಕ್ಕಂಥ ಹೃದಯವಂತಿಕೆ ಇದ್ದಂಥ ವ್ಯಕ್ತಿ ಕುಮಾರಸ್ವಾಮಿಯವರು. ಆ ಕುಮಾರಸ್ವಾಮಿಯವರನ್ನ ಬಿಟ್ಟು ಇವತ್ತು ನಾವೆಲ್ಲರೂ ತಬ್ಬಲಿಗಳಾಗಿದ್ದೇವೆ. ನಾನು ಇಲ್ಲಿ ಬಹಳಷ್ಟು ಜನ ನನ್ನ ವೀರಶೈವ ಸಮಾಜದ, ಲಿಂಗಾಯತ ಸಮಾಜದ ಬಂಧುಗಳಿದ್ದೀರಿ. ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ, ಒಂದು ಸುದ್ದಿಯನ್ನು ಹಾಡಿಸ್ತಾರೆ ಇವರು. ಅವರು ಆ ಕಡೆ ಮೈಸೂರು ಭಾಗದಲ್ಲಿ ಇದ್ದವರು, ನಮ್ಮ ಕಡೆ ಏನು ಮಾಡಂಗಿಲ್ಲ. ನಾನು ಒಂದು ಮಾತು ಕೇಳ್ತೇನೆ, ನಮ್ಮವರೇ ನಮಗೇನು ಮಾಡಿಲ್ಲ. ವೀರೇಂದ್ರ ಪಾಟೀಲ್ರು ನಮ್ಮ ಮುಖ್ಯಮಂತ್ರಿಗಳು 2 ಸಲ ಆಗಿದ್ದರು. ಆದರೆ ಆಲಮಟ್ಟಿ ಪೂರ್ಣ ಕಾಲುವೆಗಳನ್ನು ತೆಗೆಯೋದಕ್ಕಾಗಲಿಲ್ಲ. ದೇವೇಗೌಡರೇ ಬರಬೇಕಾಯ್ತು ಅದಕ್ಕೆ. ಎಂಥ ಪರಿಸ್ಥಿತಿಯಲ್ಲಿ ಅದನ್ನು ಮಾಡಿದರು. ಅವ್ರು ಬಂದು ಮುಖ್ಯಮಂತ್ರಿಗಳಾದಾಗ ಸಂಬಳ ಕೊಡಕ್ಕೆ ರೊಕ್ಕ ಇಲ್ಲ. ವೀರಪ್ಪ ಮೊಯ್ಲಿಯವರು ಅವ್ರಿಗೆ ಅಧಿಕಾರ ಕೊಟ್ಟಾಗ ಕಾಲ ಮಿತಿಯಲ್ಲಿ ಕೃಷ್ಣೆಯ ನೀರನ್ನು ಬಳಸ್ಕೋಬೇಕು, ಇಲ್ಲದ್ರೆ ಅದು ಆಂಧ್ರಕ್ಕೆ ಹೋಗ್ತದೆ ಬಚಾವತ್ ಅವಾರ್ಡಿನ ಪ್ರಕಾರ. ಅಂತ ಪರಿಸ್ಥಿತಿಯಲ್ಲಿ ದೇಶದ ಇತಿಹಾಸದಲ್ಲಿ ನೀರಾವರಿ ಬಾಂಡ್ಗಳನ್ನು ಎತ್ತಿ ಆ ಕಾಲುವೆಗಳನ್ನು ಮಾಡಿದ್ನಲ್ಲ ಪುಣ್ಯಾತ್ಮ, ಅವನ್ನ ನೆನಪಿಟ್ಕೋಬೇಕಾ ಬೇಡ? ಇಲ್ಲದ್ರೆ ನಮ್ಮ ಬದುಕು ಎಲ್ಲಿರ್ತಿತ್ತು? ಇವೆಲ್ಲವೂ ಕೂಡ ಬಹಳಷ್ಟು ಇದಾವೆ. ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ, ಅವರು ಎಂದೂ ಕೂಡ ಜಾತಿಯನ್ನು ನೋಡಿ ಮಾಡಿಲ್ಲ. ನಾವು 4 ಮಂದಿ ಗೆದ್ದಿದ್ವಿ. 4 ಮಂದಿ ನಾವು ಕಳೆದ ಸಲ ಗೆದ್ದಾಗ ನಾನು ಮತ್ತು ಮನುಗುಳಿಯವರು ಇಬ್ಬರು ಮಂತ್ರಿ ಆದ್ವಿ. 3ನೇದವರು ನಮ್ಮ ಕಂದಕೂರವ್ರು ಗೆದ್ದಿದ್ರು, ಅವರು ಬೋರ್ಡ್ ಚೇರ್ಮನ್ರಾದರು.
ಇನ್ನೊಬ್ಬ ನಮ್ಮ ಹಾಸನದಿಂದ ಲಿಂಗೇಶ್ ಗೆದ್ದಿದ್ದರು. ಅವರೊಬ್ಬರನ್ನ ಬಿಟ್ಟರೆ 4 ಮಂದಿಯಾಗ 3 ಅಧಿಕಾರ ಕೊಟ್ಟಾರ ಲಿಂಗಾಯತರಿಗೆ. ಯಾವ ಪಕ್ಷದಾಗ ಕೊಟ್ಟಾರಪ್ಪ ಇಷ್ಟು? ನಾನು ನಿಮ್ಮನ್ನು ಕೇಳ್ತೀನಿ. ಅವರು ನಿಮ್ಮನ್ನು ಲಿಂಗೋತ್ತರ ವಿರೋಧಿಗಳು ಅಂತ ಹೇಳಿ ಭಾಷಣ ಮಾಡ್ತಾರೆ ಬಂದು. ಅದಕ್ಕೆ ನಿಮ್ಮಲ್ಲಿ ಕೈ ಮುಗಿದು ಕೇಳ್ತೇನೆ, ಅವೆಲ್ಲವನ್ನು ಬಿಡ್ರಿ. ನಮ್ಮ ಬದುಕು ಕಟ್ಟುವ ಪಕ್ಷ, ನಾವು ಬದುಕುವ ಪಕ್ಷ ಯಾವುದಾದರೂ ಇದ್ದರೆ ನಮ್ಮ ಬದುಕಿನ ಆಗಿಸಿಗೆ ನಾವು ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಬೇಕಾದ ಅನಿವಾರ್ಯತೆ ಇದೆ. ಈಗಾಗಲೇ ಹೇಳಿದರು, ಇಡೀ ದೇಶದ ಇತಿಹಾಸದಲ್ಲಿ ರಾಷ್ಟ್ರೀಕೃತ ಬ್ಯಾಂಕುಗಳು, ಸಹಕಾರಿ ಬ್ಯಾಂಕುಗಳು ಮತ್ತು ಪ್ರೈವೇಟ್ ಬ್ಯಾಂಕ್ಗಳ 25,000 ಕೋಟಿ ಸಾಲ ಮನ್ನಾ ಮಾಡಿದ ಯಾರಾದರೂ ದೇಶದ ಮುಖ್ಯಮಂತ್ರಿ ಇದ್ರೆ ಅದು ಕುಮಾರಸ್ವಾಮಿ ಅವರು. ನೀವು ಅರ್ಥ ಮಾಡ್ಕೊಳ್ಳಿ, ಇಂಥ ಕಾರ್ಯಕ್ರಮಗಳು ಆಗಬೇಕು ಅಂದರೆ ಕುಮಾರಸ್ವಾಮಿ 5 ವರ್ಷ ಪುಣ್ಯ. ನಮ್ಮ ದುರ್ದೈವ ಅಂತ ನಾನು ಭಾವಿಸ್ತೇನೆ. 5 ವರ್ಷದ ಸರ್ಕಾರ ಬರಲಿಲ್ಲ ನಮಗೆ. 3 ಕಾಲಿನ ಕುರ್ಚಿನೇ ಸಿಕ್ಕಾವ. 5 ವರ್ಷದ ಸರ್ಕಾರ ಬಂದಿದ್ರೆ ರೈತನ ಬದುಕು ಹಸನ ಮಾಡಿ ನೀವು ನೆಮ್ಮದಿಯ ಬದುಕನ್ನು ಬದುಕೋದಕ್ಕೆ ಅವಕಾಶ ಆಗ್ತಾ ಇತ್ತು. ಅದನ್ನು ನೀವು ಆಲೋಚನೆ ಮಾಡಿ. ನನಗೆ ನೀವು ಈ ಉರುಪು ನೋಡಿದರೆ ಮತ್ತೆ ನೇಮರಾಜ ನಾಯಕರು ಮತ್ತೆ ಪ್ರವೇಶ ಮಾಡ್ತಾರೆ ವಿಧಾನಸಭೆಗೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅವರು ಕೂಡ ನಿಮ್ಮ ಎಲ್ಲ ಕೆಲಸಗಳಿಗೆ ಎಲ್ಲರಿಗೆ ಸ್ಪಂದಿಸಿ ಎಲ್ಲ ಜಾತಿ ಜನಾಂಗಗಳನ್ನು ಹೊಂದಿಸಿಕೊಂಡು ಕರ್ಕೊಂಡು ಹೋಗುವ ಅತ್ಯುತ್ತಮ ನಾಯಕರು ನಿಮಗೆ ಕೊಟ್ಟಿದ್ದಾರೆ. ಅಂಥ ನಾಯಕರನ್ನ ನೀವು ಬೆಂಬಲಿಸಿ ಅವರಿಗೆ ಅಧಿಕಾರ ಕೊಟ್ಟರೆ ನಿಮ್ಮ ಬದುಕು ಕಟ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನನ್ನು ಕರೆದು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವ ವೇದಿಕೆಯ ಮೇಲೆ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರುವ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.